ಅದ್ಭುತವಾದ ಶೂ ಹಾಕೊಂಡೆಲ್ಲಾದ್ರೂ ಹೋದಾಗ ಯಾರಾದ್ರೂ ಅದನ್ನ ತುಳಿದ್ರೆ ಎಷ್ಟು ಸಿಟ್ಟು ಬರುತ್ತೆ ಅಲ್ಲ. ಇವಕ್ಕೂ ಅಷ್ಟೇ. ಆ ನೀಲಿ ಬಣ್ಣದ ಕಾಲ್ಗಳಂದ್ರೆ ಪಂಚಪ್ರಾಣ. ಬಟ್ ಅದು ಶೂ ಅಲ್ಲ, ಯಾರು ಬಣ್ಣನೂ ಬಳದಿಲ್ಲ, ಇರದೆ ಹಾಗೆ. ಇನ್ಫ್ಯಾಕ್ಟ್ ಆ ನೀಲಿ ಬಣ್ಣದ ಕಾಲ್ಗಳು ಮತ್ತಿದ್ರ ವರ್ತನೆ ನೋಡಿ ಇದಕ್ಕಿಟ್ಟಿರೋ ಬ್ಯೂಟಿಫುಲ್ ಹೆಸರು ಕೇಳಿ, ಬ್ಲೂ ಫೂಟೆಡ್ ಬೂಬೀಸ್ ಅಂತ. ಇವಾಗ ಬರೀ ಆ ಬ್ಲೂ ಫುಟ್ ಬಗ್ಗೆ ಚರ್ಚೆ ಮಾಡೋಣ ಕಣ್ರಿ, ಮಿಕ್ಕಿದ್ದು ಕೊನೆಲೆ ಹೇಳ್ತೀನಿ, ಓಕೆನಾ? ಇವುಗಳ ಜೀವನದ ಉದ್ದಗಲಕ್ಕೂ ಆ ಕಾಲು ಕೊಟ್ಟಿರೋ ಮಹತ್ವ ಅಂತಿಂಥದ್ದಲ್ಲ. ಮೊದಲಿಗೆ ಇವೆಲ್ಲ ಪೂರ್ತಿ ಮಾಂಸಾಹಾರ ಪಕ್ಷಿಗಳು, ಸಮುದ್ರದ ಹತ್ರನೇ ಜೀವನ ಕಟ್ಕೊಂಡಿರೋ ಅತ್ಯಪರೂಪದ ಜೀವಿಗಳು. ಸರಿ, ಯಾಕೆ ತಮ್ಮ ಪಾದಗಳಂದ್ರೆ ಅಸಾಧಾರಣಲವು ಅಂದ್ರೆ ಅಲ್ಲಿ ಪ್ರತಿಯೊಂದು ಹಕ್ಕಿಯ ಆರೋಗ್ಯ ಮೆಚೂರ್ಡ್ ಆಗಿರೋದು ಇವೆಲ್ಲ ಆ ಕಾಲಿನ ಬಣ್ಣ ತೀರ್ಮಾನ ಮಾಡುತ್ತೆ. ಅದ್ರ ಜೊತೆಗೆ ಎಷ್ಟಗಲ ಇದೆ, ಆಕಾರ ಹೇಗಿದೆ, ಉದ್ದ ಗಿಡ್ಡ ಇರೋದು ಇವುಗಳ ವ್ಯಕ್ತಿತ್ವ ಬಣ್ಣಿಸುತ್ತೆ. ಇವೆಲ್ಲವನ್ನ ಬಳಸಿ ಹೆಣ್ಣನ್ನ ಪುಸಲಾಯಿಸಿ ರತಿ ಕ್ರೀಡೆಗೆ ಆಹ್ವಾನ ಮಾಡೋ ಪ್ರೋಗ್ರೆಸ್ ಇದೆಯಲ್ಲ, ಅದು ಬಹಳ ಮಜವಾಗಿದೆ. ಇಲ್ಲಿ ಎಲ್ಲಾ ಗಂಡು ಮಕ್ಕಳು ಈ ರೀತಿ ಟ್ಯಾಪ್ ಡ್ಯಾನ್ಸ್ ಆಡ್ಬೇಕು. ಅಂದ್ರೆ ಕಾಲನ್ನ ಮೇಲಕ್ಕೂ ಕೆಳಕ್ಕೂ ಎತ್ತೆತ್ತಿ ಒಗೆದು ನಂದ್ ಎಷ್ಟು ಕಲರ್ ಇದೆ ನೋಡು ನೋಡು ಅಂತ ಹೆಣ್ಣಿಗೆ ತೋರಿಸ್ತಾ ಇರ್ಬೇಕು. ಹೆಣ್ಣಿಗೆ ಆ ಕಾಲಿನ ಬಣ್ಣ ಪ್ರಖರವಾಗಿರೋದು ಸಾಬೀತಾದ್ರೆ ಅವು ಇದ್ರ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಆಡ್ತವೆ. ಆಮೇಲೆ ಇನ್ನೇನು, ದಟ್ಸ್ ಆಲ್. ಎಲ್ಲ ಆದ್ಮೇಲೆ ಇಷ್ಟು ದಿನ ಅಂತ ಗ್ಯಾಪ್ ಕೊಟ್ಟು ಹೆಣ್ಣು ಒಂದೋ ಎರಡೋ ಮೊಟ್ಟೆ ಇಡ್ತಾಳೆ. ಅದು ಗೂಡಲಲ್ಲ, ನೆಲದ ಮೇಲೆ ಇಟ್ಟು ತನ್ನ ಕಾಲ್ಗಳಿಂದ ಬೆಚ್ಚಗೆ ಮಾಡಿ ಸುಖಾಂತ್ಯ ಹಾಡುತ್ತೆ. ಎಲ್ಲ ಸರಿ, ಆದ್ರೆ ಅದೇನ್ ಹೆಸರದು ಹಂಗಿದೆ ಅಂದ್ರೆ ಅದು ಆಕ್ಚುಲಿ ಬೂಬೋ ಅಂತ, ಸ್ಪ್ಯಾನಿಷ್ ಭಾಷೆಯಿಂದ ಎರವಲು ಪಡ್ಕೊಂಡ ಪದ. ಹಾಗಂದ್ರೆ ದಡ್ಡ ಅಂತ ಅರ್ಥ. ಯಾಕಂದ್ರೆ ಇವು ಈಸಿಯಾಗಿ ಕೈಗೆ ಸಿಗ್ತವೆ, ಹಾರಲ್ಲ ಭಯ ಪಡಲ್ಲ ಅಂತ ಆ ಹೆಸರಿಟ್ರು. ನಾವು ಹೂ ಅನ್ಬೇಕು, ಓಕೆನಾ?